ಹಲೋ ಫ್ರೆಂಡ್ಸ್, 10ನೇ ತರಗತಿಯ SA1 ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಸಾಲ್ವ್ ಮಾಡ್ತಾ ಇದ್ವಿ. ಹಿಂದಿನ 27 ಪ್ರಶ್ನೆವರೆಗೆ ನಾನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ಕೂಡ ನೀವು ವೀಕ್ಷಣೆಯನ್ನು ಮಾಡ್ಬೋದು. ಇವಾಗ ಮುಖ್ಯವಾದ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದರೆ, ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ. ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದಾಗೆ ಸುಮಾರು ಕ್ವಶನ್ಸ್ಗಳನ್ನು ಈ ಒಂದು SA1 ಎಕ್ಸಾಮಿನೇಷನಲ್ಲಿ ಕೇಳಿರುವಂಥದ್ದು. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೂಡ ಈ ಒಂದು ಬೇಸ್ ಮೇಲೆ ಪ್ರಶ್ನೆ ಪತ್ರಿಕೆಗಳು ಬರೋದ್ರಿಂದ ನೀವು ಕೂಡ ಈ ಒಂದು ಚಾಪ್ಟರ್ ಮೇಲೆ ತುಂಬಾ ಗಮನ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ 28ನೇ ಪ್ರಶ್ನೆ ಈ ರೀತಿಯಾಗಿದೆ. ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 28ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆಗಿವೆ. ಈ ಶ್ರೇಣಿಯ ಎಷ್ಟನೇ ಪದವು 0 ಆಗಿರುತ್ತದೆ? ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಬಂದರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇವಾಗ ಪರಿಹಾರವನ್ನು ನೋಡೋಣ. ಪರಿಹಾರ ಏನಿದೆ, ನಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ತೆಗೆದುಕೊಳ್ಳಿ. A3 ಅಂದರೆ ಎಷ್ಟು? 4. ಅದೇ ರೀತಿಯಾಗಿ A9 ಅಂದರೆ ಎಷ್ಟು? -8 ಅಂದರೆ ಮೂರನೇ ಪದ ಮತ್ತು 9ನೇ ಪದವನ್ನು ಕೊಟ್ಟಿದ್ದಾರೆ, 4 ಮತ್ತು 8. ಹಾಗಾದರೆ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 0 ಆಗಿರುತ್ತದೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಂದರೆ n = 0 ಆಗಿರುತ್ತದೆ. ಸೊ ಇವಾಗ ನಮಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನ ಬಳಸಿಕೊಂಡು ಮೊದಲನೇ ಪದ, ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯೋಣ. ಓಕೆ, ನಾವೀಗ ಮೊದಲನೇದಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕಾದ್ರೆ ನಮಗೆ ಒಂದು ಸೂತ್ರ ಗೊತ್ತಿದೆ. D = A9 - A3 / 9 - 3. A9 ಅಂದರೆ ಎಷ್ಟಿದೆ? -8 ಇದೆ. A3 ಅಂದರೆ ಎಷ್ಟಿದೆ? ಮೈನಸ್ ಅಂದರೆ ಆಲ್ರೆಡಿ ಮೈನಸ್ ಇದೆ, 4 / 9 - 3 6. ಸೊ ಇವಾಗ ಎರಡನ್ನು ಕೂಡಿ -12 / 6 ಅಂದಾಗ ಸಾಮಾನ್ಯ ವ್ಯತ್ಯಾಸ ಏನು ಬರುತ್ತೆ? 2 ಬರುತ್ತೆ. ಹಾಗಾದರೆ D = -2 ಅಂತ ನಮಗೆ ಆನ್ಸರ್ ಸಿಕ್ತು. ನೆಕ್ಸ್ಟು ನಮಗೆ ಏನು ಬೇಕಾಗಿದೆ? ಮೊದಲನೇ ಪದ ಬೇಕಾಗಿದೆ. ಮೊದಲನೇ ಪದವನ್ನು ಕಂಡುಹಿಡ್ಕೋಬೇಕಾದ್ರೆ ಈಗ ಕೊಟ್ಟಿರುವಂಥ ಒಂದು ಶ್ರೇಣಿಯನ್ನು ತೆಗೆದುಕೊಳ್ಳೋಣ. A3 = ಸೂತ್ರವನ್ನು ಬಳಸೋಣ. ಸೂತ್ರಕ್ಕೆ ನಮಗೆ ಅಂಕಗಳನ್ನು ಕೊಡ್ತಾರೆ. A + n - 1 × D. A3 ಅಂದರೆ ಎಷ್ಟಿದೆ? 4 ಇದೆ. A ಅಂದರೆ ಎಷ್ಟಿದೆ? ನಾವು ಅದನ್ನೇ ಕಂಡುಹಿಡಿಬೇಕಾಗಿದೆ. n ಅಂದರೆ ಎಷ್ಟಿದೆ? 3. A3 ಇದೆಯಲ್ಲ, 3 - 1 ಸಾಮಾನ್ಯ ವ್ಯತ್ಯಾಸ -2. ಸೊ ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ನಾಲ್ಕಿದೆ, ಇದು 4. A + 3 - 1 2 -2 4 = A. ಮೈನಸ್ ಇದೆ, ಮೈನಸ್ಸು, ಇದು ಪ್ಲಸ್ಸು, 2 ಮಲ್ಟಿಪಲ್ ಆದಾಗ -2 ಬರುತ್ತೆ. ಸಾರಿ, 2 4. ಇದು ಮೈನಸ್ ಇದೆ, ಇದು ಬಲಗಡೆ ಬಂದಾಗ ಪ್ಲಸ್ ಆಗುತ್ತೆ. A = 8 ನಮಗೆ ಆನ್ಸರ್ ಬರ್ತಾಯಿದೆ. ಮೊದಲನೇ ಪದ 8 ಆನ್ಸರ್ ಬರ್ತಾಯಿದೆ. ಇವಾಗ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ ಮತ್ತು ಮೊದಲನೇ ಪದ ಕೂಡ ಸಿಕ್ಕಿದೆ. ಹಾಗಾದರೆ ಎಷ್ಟನೇ ಟರ್ಮು 0 ಆಗಿರುತ್ತದೆ? Tn = 0 ಆಗಿರುತ್ತದೆ ಅಂತ ತೆಗೆದುಕೊಂಡಾಗ ಇದರಲ್ಲಿ ಕೂಡ ನಾವು nth ಟರ್ಮನ್ನು ಕಂಡುಹಿಡುವಂಥ ಸೂತ್ರವನ್ನು ಬಳಸಬೇಕು. Tn = 0 ಆಗಿರುತ್ತದೆ. ಮೊದಲನೇ ಪದ 8. ಎಷ್ಟನೇ ಪದವನ್ನು ಕಂಡುಹಿಡಬೇಕಾಗಿದೆ? n ನಮಗೆ ಗೊತ್ತಿಲ್ಲ, -1 ಸಾಮಾನ್ಯ ವ್ಯತ್ಯಾಸ -2 = 0. 8 ಪ್ಲಸ್ ಇವಾಗ -2 × n ಏನಾಗುತ್ತೆ? -2 ಏನಾಗುತ್ತೆ? -2 + 1 + 2 ಆಗುತ್ತೆ.
ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನಾಗುತ್ತೆ, -2n ಇಲ್ಲಿ ಇರಲಿ, ಈ ಕಡೆ ಮೈನಸ್ ಪ್ಲಸ್ 2 ಇದೆ, ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, +8 ಇದೆ, ಈ ಕಡೆ ಬಂದಾಗ -8 ಆಗುತ್ತೆ. -2n ಮೈನಸ್ಸು ಮೈನಸ್ಸು ಎರಡನ್ನು ಕೂಡಬೇಕು, ಕೂಡಿದಾಗ ಎಷ್ಟಾಗುತ್ತೆ, -10 ಆಗುತ್ತೆ. 10 ಆದಾಗ ಈ ಕಡೆ ಮೈನಸ್ಸು ಈ ಕಡೆ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. n = 10/2, n = 5 ಬರುತ್ತೆ. ಹಾಗಾದರೆ ಸಮಾಂತರ ಶ್ರೇಣಿಯ 5ನೇ ಪದವು 0 ಆಗಿರುತ್ತದೆ ಎನ್ನುವಂಥದ್ದು ನಾವು ಫೈನಲಾಗಿ ಆನ್ಸರನ್ನು ಬರಿಬೇಕು. ಸಮಾಂತರ ಶ್ರೇಣಿಯ 5ನೇ ಪದ 0 ಆಗಿರುತ್ತದೆ. ಓಕೆ, ನಮಗೆ ಸೂತ್ರಗಳು ಗೊತ್ತಿದ್ರೆ ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. 28ನೇ ಪ್ರಶ್ನೆ ಆರ್ ಕ್ವಶನು. 28ನೇ ಪ್ರಶ್ನೆ ಆರ್ ಕ್ವಶನ್, ಚಾಯ್ಸಿಂಗ್ ಕ್ವಶನ್ ಇದೆ. ಇದು ಕೂಡ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗಿದೆ. ಓಕೆ, ಕೊಟ್ಟಿರುವಂಥ ದತ್ತಾಂಶಗಳನ್ನು ಮೊದಲನೇದಾಗಿ ನೀಟಾಗಿ ಓದ್ಕೊಂಡು ಅದನ್ನು ನಾವು ಏನು ಮಾಡಬೇಕಂದ್ರೆ ಪರಿಹಾರವನ್ನು ಹುಡುಕೋಣ. ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ ಅಂದರೆ ಇಲ್ಲಿ a3 = 16 ಆಗಿರುತ್ತದೆ. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 7ನೇ ಪದ ಅಂದಾಗ ನಾವು a7 ಅಂತ ತೆಗೆದುಕೊಳ್ಳೋಣ. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ರಷ್ಟು ಅಂತಂದಾಗ ಗುಣಿಸಬೇಕು. ಪದಕ್ಕಿಂತ 12 ಹೆಚ್ಚಾಗಿದೆ ಮಾತ್ರ ಅಂದಾಗ 12ನ್ನು ಕೂಡಿಸಬೇಕು. ಹಾಗಾದರೆ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ. ಇವಾಗ ಈ ಒಂದು ಹೇಳಿಕೆಯನ್ನು ನೀಟಾಗಿ ಓದ್ಕೋಬೇಕು. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಈಗ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವು ಯೂಸ್ ಮಾಡಿಕೊಂಡು ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದವನ್ನು ಕಂಡುಹಿಡಿಯೋಣ. ಸೊ ಇವಾಗ ಮೊದಲನೇದಾಗಿ ನಾವು ಈ ಒಂದು ಟರ್ಮನ್ನು ತೆಗೆದುಕೊಳ್ಳೋಣ. a7 = a5 + 12. ಓಕೆ, ಈಗ ಈ ಏನು ಪದಗಳಿದ್ದಾವೆ ಸಮಾಂತರ ಶ್ರೇಣಿಯ ಪದಗಳು, ಅವುಗಳ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯೋಣ. a7 ಅಂದಾಗ ಅದು ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ಜನರಲ್ ಫಾರ್ಮುಲಾ ಏನಾಗಿರುತ್ತೆ, a + 6d ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಜನರಲ್ ಫಾರ್ಮುಲಾ ಏನಿದೆ, a5 ಅಂದಾಗ 1 ಅಂದರೆ ಇಲ್ಲಿ ಕೊಟ್ಟಿರುವಂಥ ಪದಕ್ಕಿಂತ 1 ಕಡಿಮೆ ತಗೋಬೇಕು, 4d + 12. ಇದನ್ನು ನಾವು ಈಕ್ವೇಷನ್ ರೀತಿಯಲ್ಲಿ ತೆಗೆದುಕೊಳ್ಳೋಣ. a + 6d, ಈ ಎಲ್ಲ ಟರ್ಮ್ಗಳು ಬಲಗಡೆ ಬಂದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಹಾಗಾಗಿ -a -4d -12 = 0. ಇವಾಗ -a + a ಕ್ಯಾನ್ಸಲ್ ಆಗುತ್ತೆ. 6dಯಲ್ಲಿ 4dಯನ್ನು ಮೈನಸ್ ಮಾಡಿ 2d ಬರುತ್ತೆ. -12 ಎಡಗಡೆ ಬಂದಾಗ 12, d = 12/2 ಅಂದಾಗ ಸಾಮಾನ್ಯ ವ್ಯತ್ಯಾಸ 6, d = 6 ಬರ್ತಾ ಇದೆ. ಓಕೆ, ಇವಾಗ ನೆಕ್ಸ್ಟ್ ಏನನ್ನು ಕಂಡುಹಿಡಿಯೋಣ, ಮೊದಲನೇ ಪದವನ್ನು ಕಂಡುಹಿಡಿಯೋಣ. ಮೊದಲನೇ ಪದವನ್ನು ಕಂಡುಹಿಡಿಯಲು ನಾವು a3 = 16 ಅನ್ನುವಂಥ ಟರ್ಮನ್ನು ಬಳಸ್ಕೊಳ್ಳೋಣ. ಇದರ ಒಂದು ಕಂಟಿನ್ಯೂ ಪಾರ್ಟ್ ಇಲ್ಲಿರುತ್ತೆ. a3 = 16 ಅಂದಾಗ a3 = a + n - 1 × d. ಮೊದಲನೇ ಪದವನ್ನು ಕಂಡುಹಿಡಿಬೇಕಾಗಿದೆ. a3 ಅಂದರೆ ಎಷ್ಟಿದೆ, 16 ಇದೆ. a ಗೊತ್ತಿಲ್ಲ, ಕಂಡುಹಿಡಿಬೇಕು. n = 3 ಇದೆ, -1 ಸಾಮಾನ್ಯ ವ್ಯತ್ಯಾಸ ಆಲ್ರೆಡಿ ಕಂಡುಹಿಡಿದ್ವಿ, 6 ಇದೆ. 16 = a + 3 - 1 2 2 × 6 12 ಬರುತ್ತೆ. 16 a + 12. 16 12ನ್ನು ಈ ಕಡೆ ತಗೊಬನ್ನಿ, = a. 16ರಲ್ಲಿ 12ನ್ನು ಮೈನಸ್ ಮಾಡಿ ಎಷ್ಟು ಬರುತ್ತೆ, 4. ಮೊದಲನೇ ಪದ 4. ಈಗ ನಮಗೆ ಕಂಡುಹಿಡಬೇಕಾಗಿರೋದು ಏನು,
E20 20ನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ. E20 ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಮೊದಲನೇ ಪದ ಸಿಕ್ಕಿದೆ 4. n ಅಂದರೆ 20 ಇದೆ, 20 ಮೈನಸ್ 1 ಸಾಮಾನ್ಯ ವ್ಯತ್ಯಾಸ 6 ಇದೆ. ಸೊ 4 ಪ್ಲಸ್ 20 ಮೈನಸ್ 1 19. 19 ಇಂಟು 6 4 ಪ್ಲಸ್ 19 114. 114 ಪ್ಲಸ್ 4 118. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯ 20ನೇ ಪದವು ಎಷ್ಟಾಗಿರುತ್ತೆ? 118 ಆಗಿರುತ್ತದೆ. ಓಕೆ, ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಈ ಒಂದು ಪರಿಹಾರದಲ್ಲಿ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಪ್ರಶ್ನೆಗೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಕೂಡ ಸಮಾಂತರ ಶ್ರೇಣಿ ಮೇಲೆ ಕೇಳಿದ್ದಾರೆ, ಆದ್ದರಿಂದ ಈ ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪರಿಹಾರವನ್ನು ನೋಡೋಣ. ಇವಾಗ ಏನು ಕೊಟ್ಟಿದ್ದಾರೆ? ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಅಂದರೆ S20 ಅಂದರೆ ಮೊದಲ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. S is equal to n/2 into bracket 2a plus n minus 1 into d. ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವು 670 ಆಗಿದೆ. ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ 3. ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇವಾಗ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ, ಮೊದಲನೇ ಪದವನ್ನು ಕಂಡುಹಿಡಬೇಕು. ಈಗ ಮೊತ್ತವನ್ನು ಕೂಡ ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯ ಮೊತ್ತವನ್ನು. ಹಾಗಾದರೆ ಇಲ್ಲಿ ನಾವು ಬಳಸಬೇಕಾಗಿರುವಂಥ ಸೂತ್ರ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕು. ಸೂತ್ರವನ್ನು ಬರೆದಿದ್ದಕ್ಕೆ ಅಂಕಗಳನ್ನು ನೀಡ್ತಾರೆ. 2an minus 1 into d into bracket S20 20 n ಅಂದರೆ 20 ಇದೆ, 20/2 2 ಇಂಟು ಮೊದಲನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ. ಪ್ಲಸ್ n ಅಂದರೆ ಎಷ್ಟಿದೆ? 20 ಇದೆ, ಮೈನಸ್ 1 ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ 3. 20/2 10 ಬರುತ್ತೆ. ಇವಾಗ S20 ಅಂದರೆ ಎಷ್ಟಿದೆ? 670 ಅಂತ ಇದೆ. ಸೊ ಇವಾಗ 9 18 ಪ್ಲಸ್ 20 ಮೈನಸ್ 1 19 ಇಂಟು 3 ಇಷ್ಟಿದೆ. ಸೊ 10 18 19 3 57 10 57 ಪ್ಲಸ್ 18 ಎಷ್ಟಾಗುತ್ತೆ? 57. ಸಾರಿ, ಇದು 18 ಅಲ್ಲ, ಇದು 9 ಅಲ್ಲ, ಇದು a. 2a ಆ್ಯಸ್ ಇಟ್ ಈಸ್. ಸಾರಿ 2a ಆ್ಯಸ್ ಇಟ್ ಈಸ್. ಸೊ ಇವಾಗ ಏನಾಗ್ತಾಯಿದೆ ಇಲ್ಲಿ? ಈ 10 ಏನು ಮಾಡುತ್ತೆ? 670 ಡಿವೈಡೆಡ್ ಬೈ 10 ಆಗುತ್ತೆ. 0 0 ಕ್ಯಾನ್ಸಲ್ ಆಗುತ್ತೆ, 67 ಉಳಿಯುತ್ತೆ. 2a ಪ್ಲಸ್ 57. ಓಕೆ, ಈ ಕಂಟಿನ್ಯೂ ಟರ್ಮ್ಸ್ ಇಲ್ಲಿ ನೋಡೋಣ. 67 is equal to 2a ಪ್ಲಸ್ 57 ಇದೆ. 67 ಇದು 57 ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ಈಕ್ವಲ್ಸ್ ಟು 2a. 67 ಮೈನಸ್ 57 10. 2a ಆ್ಯಸ್ ಇಟ್ ಇಸ್. 10/2 ಈಸ್ ಈಕ್ವಲ್ ಟು a ಅಂದರೆ a ಈಕ್ವಲ್ಸ್ ಟು 5. ಮೊದಲನೇ ಪದ 5 ಸಿಗ್ತಾಯಿದೆ. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 3 ಇದೆ. ಹಾಗಾದರೆ ಈಗ ನಮಗೆ ಮೊದಲನೇ ಪದ ಸಿಕ್ಕಿದೆ, ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ನಾವು ಕೊಟ್ಟಿರುವಂಥ ದತ್ತಾಂಶಗಳನ್ನು ಹಾಕಿ ನೋಡೋಣ. a ಮೈನಸ್ ಡಿ, a ಪ್ಲಸ್ ಡಿ. a ಅಂದರೆ ಎಷ್ಟಿದೆ? 5. ಸಾಮಾನ್ಯ ವ್ಯತ್ಯಾಸ 3. a ಅಂದರೆ ಎಷ್ಟಿದೆ? 5. ಸಾಮಾನ್ಯ a ಅಂದರೆ 5, ಸಾಮಾನ್ಯ ವ್ಯತ್ಯಾಸ 3. 5 ಮೈನಸ್ 3 ಎಷ್ಟಾಗುತ್ತೆ? 2 5 8. a ಪ್ಲಸ್ 2d ಅಂತ ಕೂಡ ತಗೋಬೋದು. 5 ಇಂಟು 2 ಇಂಟು 3 ಎಷ್ಟಾಗುತ್ತೆ? 2 3 6 ಪ್ಲಸ್ 5
11. ಈ ಒಂದು ಸಮಾಂತರ ಶ್ರೇಣಿ ಈ ರೀತಿಯಾಗಿ ಬರ್ತಾ ಇದೆ. 2, 5, 8, 11 ಈ ರೀತಿಯಾಗಿ ನಾವು ಸಾಲ್ವನ್ನು ಮಾಡಬೇಕಾಗತ್ತೆ. 30ನೇ ಪ್ರಶ್ನೆ, ಕೊಟ್ಟಿರುವಂತಹ ಚಿತ್ರ ABCD ಒಂದು ಸಮಾಂತರ ಚತುರ್ಭುಜ ಇದೆ. ABCD ಒಂದು ಸಮಾಂತರ ಚತುರ್ಭುಜ ಇದೆ. ಹಾಗಾದರೆ AB ಡಿವೈಡೆಡ್ ಬೈ BE, AB ಡಿವೈಡೆಡ್ ಬೈ BE ಮತ್ತು CF ಡಿವೈಡೆಡ್ ಬೈ FB ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಕೊಟ್ಟಿರುವಂಥ ಪರಿಹಾರವನ್ನು ನೋಡೋಣ. ಪರಿಹಾರ ಏನಂತ ಬರೀಬೇಕು. ಕೊಟ್ಟಿರುವಂಥ ದತ್ತಾಂಶಗಳನ್ನು ಮೊದಲಿಗೆ ಬರ್ಕೋಬೇಕಾಗತ್ತೆ. ಸೊ ABCD ಒಂದು ಸಮಾಂತರ ಚತುರ್ಭುಜ, ಒಂದು ಸಮಾಂತರ ಚತುರ್ಭುಜ. ಓಕೆ, ಇವಾಗ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ C ಆಗಿರುತ್ತೆ. ಇವಾಗ ABCD ಒಂದು ಸಮಾಂತರ ಚತುರ್ಭುಜ ಆದರೆ ಆ್ಯಂಗಲ್ A ಮತ್ತು ಆ್ಯಂಗಲ್ Cಗಳು ಏನಾಗಿರ್ತವೆ ಅಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ನೀವು ಫುಲ್ಲಾಗಿ ಬರೀರಿ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಅದೇ ರೀತಿಯಾಗಿ ತ್ರಿಭುಜ ABE, ತ್ರಿಭುಜ ABE ಆ್ಯಂಗಲ್ ಈ ಒಂದು ಆ್ಯಂಗಲು ಮತ್ತು ಆ್ಯಂಗಲ್ CFB ಈ ಒಂದು ಆ್ಯಂಗಲು ನೋಡಿ. ಈ ಆ್ಯಂಗಲ್ಗಳು ಏನಾಗಿರ್ತವೆ? ಪರ್ಯಾಯ ಕೋನಗಳಾಗಿರ್ತವೆ. ಹಾಗಾದರೆ ತ್ರಿಭುಜ ABE ತ್ರಿಭುಜ ಮತ್ತು ಸರ್ವಸಮ ತ್ರಿಭುಜ CFB ಈ ಎರಡು ತ್ರಿಭುಜಗಳು ಏನಪ್ಪ ಅಂದರೆ ಕೋನ ಸಮರೂಪತೆಯ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಹಾಗಾದರೆ ತ್ರಿಭುಜ ABE ಮತ್ತು ತ್ರಿಭುಜ CFB ಎರಡು ತ್ರಿಭುಜಗಳೇನಪ್ಪ ಅಂದರೆ ಕೋನ ಸಮರೂಪತೆ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಹಾಗಾದರೆ AB ಡಿವೈಡೆಡ್ ಬೈ CF, AB ಡಿವೈಡೆಡ್ ಬೈ AB ಡಿವೈಡೆಡ್ ಬೈ CF ಅನುಪಾತದಲ್ಲಿದೆ. ಅದೇ ರೀತಿಯಾಗಿ BE ಡಿವೈಡೆಡ್ ಬೈ FB, BE ಡಿವೈಡೆಡ್ ಬೈ FB ನೋಡಿ. AB ಎನ್ನುವಂಥದ್ದು ಒಂದು ಪೂರ್ತಿಯಾಗಿದೆ, ಇದರ ಅರ್ಧದಷ್ಟು ಏನಿದೆ ಅಂದರೆ CF ಇದೆ. ಅದೇ ರೀತಿಯಾಗಿ BE ಎನ್ನುವಂಥದ್ದು ಪೂರ್ತಿ ಆದರೆ BF ಎನ್ನುವಂಥದ್ದು ಅರ್ಧದಷ್ಟು. ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಇಲ್ಲಿ ABಗೆ CFಗೆ ಸಮನಾಗಿ ಏನಿರುತ್ತೆ? BE ಇರುತ್ತದೆ. ಅದೇ ರೀತಿಯಾಗಿ CFಗೆ ಸಮಾನಾಂತರವಾಗಿ FB ಇರುತ್ತದೆ.